ನಮಸ್ಕಾರ. ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಶ್ರಮಪಟ್ಟು ಶ್ರದ್ಧೆಯಿಂದ ನಿರಂತರ ಗುರಿ ಇಟ್ಕೊಂಡು 3 ವರ್ಷ ದಿನಕ್ಕೆ 10 ಗಂಟೆಯಂತೆ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಾಧನೆ ಮಾಡಿದರೆ ಜೀವನ ಪರ್ಯಂತ ನೆಮ್ಮದಿಯಾಗಿರಬಹುದು ಎಂದು ಕೆಎ ದಯಾನಂದ್ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶ್ರಮಪಟ್ಟು ಶ್ರದ್ಧೆಯಿಂದ ನಿರಂತರ ಗುರಿ ಇಟ್ಕೊಂಡು 3 ವರ್ಷ ದಿನಕ್ಕೆ 10 ಗಂಟೆಯಂತೆ ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಸಾಧನೆ ಮಾಡಿದರೆ ಜೀವನ ಪರ್ಯಂತ ನೆಮ್ಮದಿಯಾಗಿರಬಹುದು ಎಂದು ಕರ್ನಾಟಕ ಗೃಹ ಮಂಡಳಿ ಆಯುಕ್ತರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಾದ ಕೆಎ ದಯಾನಂದ್ ತಿಳಿಸಿದ್ದಾರೆ. ನಗರದ ಕಲಾಮಂದಿರದಲ್ಲಿ ಸಮನ್ವಯ ಟ್ರಸ್ಟ್, ಶಿವಮೊಗ್ಗ ಕಾಲೇಜು ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಡೆದ ಭರವಸೆಯ ಹೆಜ್ಜೆ 3ರ ಬದುಕಿನ ಸಾಧ್ಯಗಳ ಕುರಿತು ಪದವಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದುರ್ಗಪ್ಪ ಅಂಗಡಿ ಎಂಬ ರೈತ ಎಸ್ಎಸ್ಎಲ್ಸಿ ಫೇಲ್ ಆಗಿ ಕೃಷಿಯಲ್ಲಿ ನಷ್ಟ ಅನುಭವಿಸಿ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿ ಈಗ ಯಶಸ್ವಿ ರೈತರಾಗಿ ಸಮಗ್ರ ಕೃಷಿ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ನಾನು ಬರೆದ ಅವರ ಸಾಹಸ ಗಾಥೆ ಮಂಗಳೂರು ವಿವಿ ಮತ್ತು ಕುವೆಂಪು ವಿವಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ. ಯಾಕೆಂದ್ರೆ ಅವರಲ್ಲಿದ್ದ ಛಲ, ನಿರಂತರ ಶ್ರಮದಿಂದ. ಹಾಗೆಯೇ ಧ್ಯಾನ್ ಕಶ್ಯಪ ಎಂಬ 19 ವರ್ಷದ ಅಂಗವಿಕಲ ಯುವಕ ಶ್ರೀಲಂಕಾದಿಂದ ಭಾರತದವರೆಗೆ 30 ಕಿಲೋಮೀಟರ್ ಸಮುದ್ರದಲ್ಲಿ ಈಜುವ ಮೂಲಕ ಅಂತಾರಾಷ್ಟ್ರೀಯ ಈಜುಪಟುವಾಗಿದ್ದಾರೆ. ಅದು ಅವನಲ್ಲಿದ್ದ ಛಲ, ಆತ್ಮವಿಶ್ವಾಸ ನಿಮ್ಮಲ್ಲೇಕೆ ಬರಬಾರದು? ನಾನು ಸಹ ಕೊಪ್ಪಲು ಎಂಬ ಹಳ್ಳಿಯ ಬಡ ರೈತ ಮಗ. ಎಸ್ಎಸ್ಎಲ್ಸಿ ನಂತರ ಲೈನ್ಮ್ಯಾನ್ ಆಗಿ ಕೆಲಸ ಸೇರ್ಕೊಂಡು ನಂತರ ಓದ್ಕೊಂಡು ಶಿಕ್ಷಕನಾಗಿ ಕೆಎಎಸ್ ಉತ್ತೀರ್ಣನಾಗಿ ಐಎಎಸ್ ಆಗಿ ಬೆಂಗಳೂರು ಮತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಯಾಗಿ ಈಗ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇದೆಲ್ಲ ಆಗಿದ ಕಠಿಣ ಪರಿಶ್ರಮದಿಂದ ಮಾತ್ರ. ಐಎಎಸ್ ಮತ್ತು ಪಿಎಸ್ಎಚ್ಗಾಗಿ ಪಾಸ್ ಆಗುವವರು ಬಿಹಾರದವರು. ಕೆಎಸ್ನಲ್ಲಿ ತುಂಬಾ ಜನರು ಕೋಲಾರದವರು ಪಾಸ್ ಆಗ್ತಾರೆ. ಯಾಕೆಂದ್ರೆ ಅಲ್ಲಿ ಜನಸಂಖ್ಯೆ, ಬಡತನ ಜಾಸ್ತಿ. ಎಲ್ಲಿ ಬಡತನ, ಕಷ್ಟ ಇರುತ್ತದೋ ಆ ವ್ಯಕ್ತಿಗಳಲ್ಲಿ ಛಲ ಇರುತ್ತದೆ. ಛಲ ಇರುವವರು ಮಾತ್ರ ಶ್ರಮಪಟ್ಟು ಗೆಲ್ತಾರೆ. ಇವರೆಲ್ಲರೂ ನಮಗೆ ಸ್ಫೂರ್ತಿಯಾಗಲೆಂದು ಈ ಕಾರ್ಯಾಗಾರವನ್ನ ಮಾಡಿದ್ದೇವೆ. ಮೊಬೈಲ್ ಅನ್ನ ಒಳ್ಳೆಯದಕ್ಕೆ ಉಪಯೋಗಿಸಿ. ನಿಮಗೇನು ಕೊರತೆ ಇದೆಯೋ ಅದೇ ನಿಮಗೆ ಛಲವನ್ನ ಹುಟ್ಟಿಸುತ್ತದೆ. ಸಮಯ, ಸಂದರ್ಭ, ಪರಿಸ್ಥಿತಿಗಳಿಗೆ ಮನಸ್ಥಿತಿಗಳನ್ನ ಹೊದಿಸಿಕೊಂಡು ಗುರಿ ಮುಟ್ಟಲು ಪ್ರಯತ್ನ ಮಾಡಬೇಕು ಎಂದಿದ್ದಾರೆ. ಈ ಸಮಾರಂಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ದುರ್ಗಪ್ಪ ಅಂಗಡಿ, ಅಂತಾರಾಷ್ಟ್ರೀಯ ಈಜುಪಟು ಧ್ಯಾನ್ ಕಶ್ಯಪ, ಯೋಗಪಟು ಸಿ ಸುಂದರಿನ್, ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕಿ ಡಾಕ್ಟರ್ ಡಿಎಸ್ ಪ್ರತಿಮಾ, ಸ್ಫೂರ್ತಿ ದಯಾನಂದ್, ಮಹಾನಗರ ಪಾಲಿಕೆ ಉಪಾಯುಕ್ತರಾದ ಜಿಎಸ್ ಸೋಮಶೇಖರ್ ಖರ್ಣಿಜಿ, ಬಿಸಿಎಂ ಜಿಲ್ಲಾಧಿಕಾರಿ ರಾಘವೇಂದ್ರ, ಎವಿ ವಿಕ್ರಮ್, ಸಮನ್ವಯ ಟ್ರಸ್ಟ್ ನಿರ್ದೇಶಕ ಸಮನ್ವಯ ಕಾಶಿ, ಎಸ್ವಿ ವೆಂಕಟೇಶ್, ಜಗತ್ಕೋಶರಿ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಬೆಂಗಳೂರು.